ಕೇವಲ 15 ರೂಪಾಯಿ ಇತ್ತು ಈ ಕಂಪ್ನಿಯ ಶೇರ್ ಪ್ರೈಸು ಏಪ್ರಿಲ್ 2024ರಲ್ಲಿ. ನೆಕ್ಸ್ಟ್ ಒಂದು ವರ್ಷದಲ್ಲೇನೆ ಈ ಕಂಪ್ನಿಯ ಶೇರ್ ಪ್ರೈಸು 11,784 ರೂಪಾಯಿಗೆ ಹೋಗುತ್ತೆ. ಅಂದ್ರೆ ಕೇವಲ 18ರಿಂದ 19 ತಿಂಗಳಲ್ಲೇನೆ ಈ ಕಂಪ್ನಿಯ ಶೇರ್ ಪ್ರೈಸು 78,000% ಮೇಲೆ ಹೋಗುತ್ತೆ. ಇವಾಗ ನಿಮ್ಗೆ ಅನಿಸ್ತಾ ಇರುತ್ತೆ, ಸೊ ನಾನು 15 ರೂಪಾಯಿಗೆ ಈ ಶೇರ್ನ ಬೈ ಮಾಡಬಾರ್ದಿತ್ತ, 100 ರೂಪಾಯಿಗೆ ಬೈ ಮಾಡಬಾರ್ದಿತ್ತ, 200 ರೂಪಾಯಿ ಬೈ ಮಾಡಬಾರ್ದಿತ್ತ, ಹಾಳಾಗೋಗ್ಲಿ 1000 ರೂಪಾಯಿಗಾದ್ರೂ ಬೈ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ನೀವು ಖುಷಿ ಪಡಿ, ಯಾಕಂದ್ರೆ ನೀವು ಈ ಶೇರ್ನ ಬೈ ಮಾಡಿಲ್ಲ ಅಂತ. ಇದೇ ರೀತಿ ಆಸೆ ಇಟ್ಕೊಂಡು ಎಷ್ಟೋ ರಿಟೇಲ್ ಇನ್ವೆಸ್ಟರ್ಸ್ ಅವ್ರ FD ಬಿಡಿಸಿ ಬೇರೆ ಕಡೆ ದುಡ್ಡನ್ನ ತಗೊಂಬಂದು ಅಲ್ಲಿ ಇಲ್ಲಿ ಸಾಲ ಮಾಡಿ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಕಂಪ್ನಿಯ ಶೇರ್ ಪ್ರೈಸು ಎವ್ರಿ ಡೇ ಮೇಲೆ ಹೋಗ್ತಾ ಇದೆ ಅಂತ. ಎವ್ರಿ ಡೇ ಮೇಲೆ ಹೋಗಿದೆ ಈ ಕಂಪ್ನಿಯ ಶೇರ್ ಪ್ರೈಸು. ಇದನ್ನ ಖುದ್ದು ಸೆಬಿ ಮತ್ತೆ BSEಗೂ ಕೂಡ ಸ್ಟಾಪ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಇವರು ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಕ್ರಿಕೆಟ್ ನ ದೇವ್ರಂತ ಕರೆಸ್ಕೊಳ್ಳೋ ಸಚಿನ್ ನ ಕೂಡ ಈ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮಹಾರಾಷ್ಟ್ರ CM ನು ಕೂಡ ಈ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. Let the world know that while other states are announcing investments in semiconductor, Maharashtra is the first state to have a full-fledged facility in semiconductor manufacturing ecosystem. ನೀವೇನಾದ್ರೂ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ನೀವು ಲಾಭ ಮಾಡೋದಿರ್ಲಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡೇ ವಾಪಸ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಈ ಕಂಪ್ನಿ ಆ ತರ ಸ್ಟ್ರಾಟಜಿ ಮಾಡ್ತಾನೆ ನಮ್ಮ ಇನ್ವೆಸ್ಟರ್ಸ್ ನ ಟ್ರ್ಯಾಪ್ ಮಾಡಕ್ಕೆ. ಏಪ್ರಿಲ್ 2024ರಲ್ಲಿ ಈ ಕಂಪ್ನಿಯ ರೆವಿನ್ಯೂ 0 ಇರುತ್ತೆ. ಬರೀ 2 ಎಂಪ್ಲಾಯ್ಸ್ ಇರ್ತಾರೆ. ಇಂಥ ಕಂಪ್ನಿ ಮುಂದೆ ಹೋಗಿ 11,000 ಕೋಟಿ ವರ್ತ್ ಕಂಪ್ನಿ ಆಗುತ್ತೆ. ಅದ್ ಯಾರಿಂದ ಅಂದ್ರೆ ನಮ್ಮಂತ ನಿಮ್ಮಂತ ದಡ್ರಿಂದ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆ ದುಡ್ಡು ಇನ್ವಾಲ್ವ್ ಆಗುತ್ತೆ. ಅಲ್ಲಿ ಸ್ಕ್ಯಾಮ್ ನಡೆಯುತ್ತೆ. ಅಮಾಯಕರ ಹತ್ರ ದುಡ್ಡು ಕಿತ್ಕೊಳ್ಳೋದು ಎಲ್ಲರೂ ಮಾಡೇ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇಗ ಬೆಳಕಿಗೆ ಬರುತ್ತೆ, ಬೇರೆ ಕಡೆ ಬೆಳಕಿಗೆ ಬರಲ್ಲ. ಇದರಿಂದ ನೀವು ಸ್ಟಾಕ್ ಮಾರ್ಕೆಟ್ ನೇ ಬ್ಲೇಮ್ ಮಾಡೋದಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಮ್ ಆಗುತ್ತೆ ಅದಾಗುತ್ತೆ ಅಂತ. ಬಟ್ ನಾವ್ ಇದರಿಂದ ಬುದ್ಧಿ ಕಲಿಬೇಕು, ಮುಂದೆ ರೀತಿ ನಮ್ಗೆ ಈ ತರ ಆಗ್ದಲೇ ಇರಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ. ಈ ತರ ಎಲ್ಲಾ ಸ್ಕ್ಯಾಮ್ಗಳು ನಮಗೆ ಕೇಸ್ ಸ್ಟಡಿ ಇದ್ದಂಗೆ. ನಾವ್ ಈ ಕೇಸ್ ಸ್ಟಡಿನ ಅರ್ಥ ಮಾಡ್ಕೊಂಡು ಮುಂದೆ ಈ ತರ ಆಗ್ಲಿಲ್ಲದಕ್ಕೆ ಟ್ರೈ ಮಾಡ್ಬೇಕು. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ ರೀತಿ ಈ ಕಂಪ್ನಿಯ ಓನರ್ಗಳು ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗೆ ದುಡ್ಡಿನ ಆಸೆ ತೋರಿಸಿ ಸಿಗಾಕ್ಸಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಹಾಯ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. 1980 ಮುಂಬೈಯಲ್ಲಿ ಒಂದು ಸಣ್ಣ ಕಂಪ್ನಿ ರಿಜಿಸ್ಟರ್ ಆಗುತ್ತೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು GD ಟ್ರೇಡಿಂಗ್ ಅಂಡ್ ಏಜೆನ್ಸೀಸ್ ಅಂತ. ಈ ಕಂಪ್ನಿನ 2024 ಬರೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಈ ಕಂಪ್ನಿ ಫೇಮಸ್ ಅಲ್ಲ, ಈ ಕಂಪ್ನಿ ಹೆಸರೇ ಎಷ್ಟೋ ಜನ ಕೇಳಿರಲಿಲ್ಲ. ಬಟ್ ಈ ಕಂಪ್ನಿ BSE ನಲ್ಲಿ ಲಿಸ್ಟ್ ಆಗಿರುತ್ತೆ. ಈ ಕಂಪ್ನಿಯ ಶೇರ್ ಪ್ರೈಸು 15 ರೂಪಾಯಿಂದ 20 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಬಟ್ ಈ ಕಂಪ್ನಿ ಯಾವತ್ತೂ ಕೂಡ 1 ರೂಪಾಯಿದು ರೆವಿನ್ಯೂ ಮಾಡಿಲ್ಲ. ಅಂದ್ರೆ ಈ ಕಂಪ್ನಿ ಹತ್ರ ಯಾವುದೇ ರೀತಿ ಪ್ರಾಡಕ್ಟೇ ಇಲ್ಲ ಸೆಲ್ ಮಾಡಕ್ಕೆ. 2014ರಲ್ಲಿ ಈ ಕಂಪ್ನಿಯ ರೆವಿನ್ಯೂ 0, 2015ರಲ್ಲೂ ಈ ಕಂಪ್ನಿಯ ರೆವಿನ್ಯೂ 0, 16ರಲ್ಲೂ 0, 17ರಲ್ಲೂ 0, 23 ಬರೋವರೆಗೂ ಈ ಕಂಪ್ನಿಯ ರೆವಿನ್ಯೂ 0. ಈ ಕಂಪ್ನಿ ಹತ್ರ ಸೆಲ್ ಮಾಡಕ್ಕೆ ಏನು ಪ್ರಾಡಕ್ಟು ಇಲ್ಲ, ಏನು ಕೆಲಸನೂ ಇಲ್ಲ. ಈ ಕಂಪ್ನಿ ಹತ್ರ ಕೇವಲ 2 ಎಂಪ್ಲಾಯ್ಸ್ ಇರ್ತಾರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಕಂಪ್ನಿ ಒಂಥರ ಶೆಲ್ ಕಂಪ್ನಿ ಇದ್ದಂಗೆ. ಯಾಕಂದ್ರೆ ಈ ಕಂಪ್ನಿ ರಿಯಾಲಿಟಿನಲ್ಲಿ ಎಕ್ಸಿಸ್ಟೆನ್ಸೇ ಇಲ್ಲ, ಜಸ್ಟ್ ಒಂದು ಕಾಗದದ ಪೇಪರ್ ಅಷ್ಟೇನೆ ಈ ಕಂಪ್ನಿ. ಈ ಕಂಪ್ನಿನಲ್ಲಿ ರಿಯಾಲಿಟಿನಲ್ಲಿ ಏನೂ ಇಲ್ಲ. ಈಗ ನೀವು ಇದನ್ನ ಕೇಳೋದ್ಮೇಲೆ ಅಲ್ಲಗುರು ಏನೂ ಇಲ್ಲ ಅಂದ್ಮೇಲೆ ಈ ಕಂಪ್ನಿ ಶೇರ್ ಪ್ರೈಸ್ ಯಾಕೆ ಮೇಲೆ ಹೋಯ್ತು, ಜನ ಯಾಕೆ ಇದನ್ನ ಬೈ ಮಾಡಿದ್ರು ಅಂತ ನೀವು ಕೇಳ್ಬೋದು. ಆಕ್ಚುಲಿ ಇಲ್ಲಿವರೆಗೂ ಈ ಕಂಪ್ನಿನಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ಲಿಲ್ಲ. ರಿಟೇಲ್ ಇನ್ವೆಸ್ಟರ್ಸ್ ಈ ಕಂಪ್ನಿನ ಹಿಂದೆ ಓಡೋಗಿರ್ಲಿಲ್ಲ. ಯಾಕಂದ್ರೆ ಈ ಕಂಪ್ನಿ ಸೀನಲ್ಲಿ ಈ ವ್ಯಕ್ತಿ ಇನ್ನೂ ಎಂಟ್ರಿನೇ ಆಗಿರ್ಲಿಲ್ಲ. ಏಪ್ರಿಲ್ 2024 ಈ ಕಂಪ್ನಿಯ ಸೀನಲ್ಲಿ ಒಬ್ಬ ಹೊಸ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಇವನಿಂದನೇ ಈ ಕಂಪ್ನಿಯ ಶೇರ್ ಪ್ರೈಸು 15 ರೂಪಾಯಿಂದ 11,000 ರೂಪಾಯಿಗೆ ಹೋಗೋದು. ಈ ವ್ಯಕ್ತಿ ನೇಮ್ ಬಂದು ರಾಜೇಂದ್ರ ಚೌಡಾಂಕರ್ ಕೀ ಅಂತ. ಈ ವ್ಯಕ್ತಿ ಮುಂಚೆ ಸರ್ವೆಲೆನ್ಸ್ ಕ್ಯಾಮ್ರಾ ಮತ್ತೆ ಥರ್ಮಲ್ ಕ್ಯಾಮ್ರಾಗಳಲ್ಲಿ ಕೆಲಸ ಮಾಡ್ತಿರ್ತಾನೆ. ಇದು ಜಾಸ್ತಿ ಗೌರ್ಮೆಂಟ್ ಪ್ರಾಜೆಕ್ಟ್ ಗಳಲ್ಲಿ ಯೂಸ್ ಆಗ್ತಾ ಇರುತ್ತೆ. ಇವನು ಗೌರ್ಮೆಂಟ್ ಹತ್ರ ಕಾಂಟ್ರಾಕ್ಟ್ ತಗೊಂಡು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾ ಇರ್ತಾನೆ. ಇಲ್ಲಿಂದ ಈ ವ್ಯಕ್ತಿ ಒಂದು ಡೀಲ್ ಮಾಡ್ಕೊಂತಾನೆ. ಯಾರ ಜೊತೆಗೆ? ಈ GD ಟ್ರೇಡಿಂಗ್ ಕಂಪ್ನಿ ಇದೆಯಲ್ಲ, ಈ ಕಂಪ್ನಿ ಜೊತೆ ಒಂದು ಡೀಲ್ ಮಾಡ್ಕೊಂತಾನೆ. ಏನಂದ್ರೆ ಈ GD ಟ್ರೇಡಿಂಗ್ ಪ್ರಮೋಟರ್ ಹತ್ರ 8 ಕೋಟಿ ಸಾಲ ಇರುತ್ತೆ. ಅದಕ್ಕೆ ಇವನೇನ್ ಹೇಳ್ತಾನೆ, ಈ ಕಂಪ್ನಿನ ನನಗೆ ಕೊಟ್ಬಿಡ್ರಿ, ನಿಮ್ದು 8 ಕೋಟಿ ಸಾಲ ನಾನು ತೀರಿಸ್ಕೊಂತೀನಿ ಅಂತ ಹೇಳ್ತಾನೆ. ಅದಕ್ಕೆ GD ಕಂಪ್ನಿಯ ಪ್ರಮೋಟರ್ ಒಪ್ಕೊಂಡು ಈ ಡೀಲ್ ನ ಕ್ಲೋಸ್ ಮಾಡ್ತಾರೆ. ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಪ್ರಿಫರೆನ್ಷಿಯಲ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಪ್ರಿಫರೆನ್ಷಿಯಲ್ ಶೇರ್ಸ್ ಅಂದ್ರೆ ಪ್ರಮೋಟರ್ ಯಾರ್ಯಾರಿಗೆ ಪ್ರಿಫರ್ ಮಾಡ್ತಾರೆ, ಇವ್ರಿಗೆ ಬೇಕಾಗಿರೋರಿಗೆ ಶೇರ್ಸ್ ಕೊಡಬಹುದು ಅಂತ. ಇದನ್ನೇ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಅದೇ ರೀತಿ ಈ GD ಪ್ರಮೋಟರ್ ಈ ವ್ಯಕ್ತಿಗೆ 12 ರೂಪಾಯಿ ಪರ್ ಶೇರ್ ಹಂಗೆ ಅಲಾಟ್ ಮಾಡ್ತಾರೆ. ಆ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ 20 ರೂಪೀಸ್ ಟ್ರೇಡ್ ಆಗ್ತಾ ಇರುತ್ತೆ ಈ ಕಂಪ್ನಿ ಶೇರ್ ಪ್ರೈಸ್. ಈ ವ್ಯಕ್ತಿ 12 ರೂಪಾಯಿಗೆ ಇದನ್ನ ಅಲಾಟ್ ಮಾಡ್ತಾನೆ, 40% ಡಿಸ್ಕೌಂಟ್. ಯಾಕೆ ಏನು ಒಂದು ಎಕ್ಸ್ಪ್ಲನೇಷನ್ ಇಲ್ಲ, ಜಸ್ಟ್ ಅಲಾಟ್ ಮಾಡ್ಬಿಡ್ತಾರೆ. ಇದರಿಂದ ಈ ಚೌಡಾಂಕರ್ಗೆ
ಈ ಕಂಪ್ನಿಯ 74.5% ಈಕ್ವಿಟಿ ಸಿಗುತ್ತೆ, ಅಂದ್ರೆ ಓನರ್ಶಿಪ್ ಸಿಗುತ್ತೆ. ಮುಂಚೆ ಇದ್ರಲ್ಲ ಪ್ರಮೋಟರ್, ಅವ್ರದ್ದು ಓನರ್ಶಿಪ್ ಡೈರೆಕ್ಟ್ಲಿ 1.28% ಡೌನ್ ಆಗುತ್ತೆ. ಇವಾಗ ಲೆಕ್ಕ ನೋಡ್ಕೊಂಡ್ರೆ ಈ ಚೋಡಾಂಕರನೇ ಪ್ರಮೋಟರ್ ಆಗಬೇಕು. 74% ಹೋಲ್ಡಿಂಗ್ ಇದೆ, ಬಟ್ ಈ ಚೋಡಾಂಕರ್ ಪ್ರಮೋಟರ್ ಆಗದಲ್ಲೇ ಇರೋ ಕಾರಣ, ಪ್ರಿಫರೆನ್ಷಿಯಲ್ ಸಿಕ್ಕಿರೋ ಕಾರಣ ಇವನು ಪಬ್ಲಿಕ್ ಅಲ್ಲೇ ಬರ್ತಾನೆ, ಪಬ್ಲಿಕ್ ಅಲ್ಲೇ ನಿಮಗೆ ತೋರಿಸುತ್ತೆ. BSE ಹೆಂಗ್ ತೋರಿಸುತ್ತೆ, ಪಬ್ಲಿಕ್ ಅಂತಾನೆ ತೋರಿಸುತ್ತೆ. ಇವಾಗ ಈ ಪ್ರಮೋಟರ್ ಹತ್ರ ಈ ಕಂಪ್ನಿಯ ಶೇರ್ಸ್ 1.28% ಮಾತ್ರ ಇದೆ, ಪಬ್ಲಿಕ್ ಹತ್ರ 98.72% ಇದೆ. ಅಂದ್ರೆ ಮೆಜಾರಿಟಿ ಹೋಲ್ಡಿಂಗ್ ನ ಪಬ್ಲಿಕ್ ಓನ್ ಮಾಡ್ತಾ ಇದೆ. ಅದರಲ್ಲಿ ಈ ಚೋಡಾಂಕರ್ ಕೂಡ ಒಬ್ಬ. 74% ಇವಂದ, ಮತ್ತೆ ಇವ್ರ ಕಡೆ ಸಮ್ ಆಪರೇಟರ್ಸ್ ಗೆ ಇನ್ನೊಂದು 15-20% ಕೊಡ್ಸಿರ್ತಾರೆ. ಟೋಟಲ್ ಹೇಳ್ಬೇಕಂದ್ರೆ ಪಬ್ಲಿಕ್ ಹತ್ರ ಇರೋ ಮೋಸ್ಟ್ ಆಫ್ ದಿ ಶೇರ್ಸ್ ಈ ಚೋಡಾಂಕರೇ ಓನ್ ಮಾಡ್ತಾ ಇರ್ತಾನೆ. ನೀವು ಈ ಕೇಸಲ್ಲಿ ಈ ಶೇರ್ ಹೋಲ್ಡಿಂಗ್ ಪಾರ್ಟರ್ನ ತಿಳ್ಕೊಳ್ಳೋದು ಮುಖ್ಯ, ಯಾಕಂದ್ರೆ ನೀವು ಮುಂದೆ ಕೂಡ ಇದು ಯೂಸ್ ಆಗ್ಬೋದು. ದಯವಿಟ್ಟು ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ. 1.28% ಪ್ರಮೋಟರ್ ಹತ್ರ ಇದೆ, 98.72% ಪಬ್ಲಿಕ್ ಹತ್ರ ಇದೆ. ಈ ಪಬ್ಲಿಕ್ ಹತ್ರ ಏನ್ ಶೇರ್ಸ್ ಇದೆಯಲ್ಲ ಅದೆಲ್ಲಾನು ಆಲ್ಮೋಸ್ಟ್ ಈ ಚೋಡಾಂಕರ್ದೇನೆ. ಅಂದ್ರೆ 100% ಕಂಪ್ನಿಯ ಓನರ್ಶಿಪ್ ಅಲ್ಲಿ 10% ಅಷ್ಟೇನೆ ಫ್ರೀ ಫ್ಲೋಟ್ ಇದೆ. ಫ್ರೀ ಫ್ಲೋಟ್ ಅಂದ್ರೆ ಈಗ ಒಂದು ಕಂಪ್ನಿ ಇದೆಯಾ, GD ಟ್ರೇಡಿಂಗ್ ಅಂದ್ರೆ ಟೋಟಲ್ 100% ಓನರ್ಶಿಪ್ ಇದೆಯಾ, ಅದರಲ್ಲಿ ಪ್ರಮೋಟರ್ 90% ಇದೆ ಅನ್ಕೊಳ್ಳಿ. 90% ಶೇರು ಪ್ರಮೋಟರ್ ಹತ್ರನೇ ಇದೆ, ಇನ್ನು 10% ಶೇರ್ ಅಷ್ಟೇನೆ ಪಬ್ಲಿಕ್ ಅಲ್ಲಿ ಎಲ್ಲರ ಕೈಯಲ್ಲಿ ಇದೆ. ಈ ಪಬ್ಲಿಕ್ ಏನೇ ಡೈಲಿ ಈ ಶೇರ್ನ ಬೈ ಸೆಲ್ ಮಾಡೋದು. ನೀವೇನಾದ್ರೂ ಬೈ ಮಾಡ್ಬೇಕಂದ್ರೆ ಪಬ್ಲಿಕ್ ಹತ್ರನೇ ಬೈ ಮಾಡಬೇಕು. ಪ್ರಮೋಟರ್ ಈ ಶೇರ್ನ ಡೈಲಿ ಬೈ ಸೆಲ್ ಮಾಡಲ್ಲ. ಪ್ರಮೋಟರ್ ಶೇರು ಯಾವಾಗ್ಲೂ ಲಾಕ್ ಆಗಿರುತ್ತೆ, ಅವ್ರು ಡೈಲಿ ಬೈ ಸೆಲ್ ಮಾಡಕ್ ಹೋಗಲ್ಲ, ಅವ್ರು ಟ್ರೇಡಿಂಗ್ ಮಾಡಲ್ಲ. ನೀವೇನಾದ್ರೂ ಬೈ ಸೆಲ್ ಮಾಡ್ಬೇಕಂದ್ರೆ ಯಾರ ಹತ್ರ ಏನಾದ್ರೂ ಶೇರ್ಸ್ ನ ಬೈ ಮಾಡಬೇಕು. ಶೇರ್ಸ್ ನ ಬೈ ಮಾಡ್ಬೇಕಂದ್ರೆ ಕೊಡೋರು ಇರಬೇಕು. ಆ ಕೊಡೋರು ತಗೊಳೋರು ಎಷ್ಟು ಜನ? 10% ಜನ. ಇದನ್ನೇ ಫ್ರೀ ಫ್ಲೋಟ್ ಅಂತ ಕರೀತಾರೆ. ಈ ಸಣ್ಣ ಕಂಪ್ನಿನಲ್ಲಿ 10% ಅಷ್ಟೇ ಫ್ರೀ ಫ್ಲೋಟ್ ಇರೋದು ಒಂಥರ ಈ ಸ್ಕ್ಯಾಮ್ ಮಾಡೋರಿಗೆ ಲಾಟ್ರಿ ಹೊಡೆದಂಗೆ. ಜಸ್ಟ್ ಈ ಕಂಪ್ನಿ ಏನಾದರೂ 100 ಕೋಟಿ ಬೆಲೆ ಬಾಳ್ತಾ ಇದ್ರೆ, ನೀವು ಈ ಕಂಪ್ನಿನಲ್ಲಿ ಜಸ್ಟ್ 1 ಕೋಟಿ ರೂಪಾಯಿದು ಶೇರ್ಸ್ನ ಬೈ ಮಾಡಿಬಿಟ್ರೆ ಅಲ್ಲಿ ಯಾರು ಸೆಲ್ ಮಾಡೋಕೆ ಅಷ್ಟೊಂದು ಜನ ಇರೋದೇ ಇಲ್ಲ. ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ಶೇರ್ ಪ್ರೈಸ್ ಜಂಪ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀಸೆಂಟ್ಲಿ ಸಿಲಿಂಡರ್ ಆಯ್ತಲ್ವಾ, 700-800 ರೂಪಾಯಿ ಸಿಲಿಂಡರ್ 4-5 ಸಾವಿರ ರೂಪಾಯಿಗೂ ಸೆಲ್ ಮಾಡೋರು. ಹೆಂಗ್ ಇದ್ದಕ್ಕಿದ್ದಂಗೆ ಪ್ರೈಸ್ ಜಾಸ್ತಿ ಆಯಿತು. ಹೆಂಗಂದ್ರೆ ಸಪ್ಲೈ ಲಿಮಿಟೆಡ್ ಆಗ್ಬಿಡ್ತು. ದುಡ್ಡು ಕೊಡೋರು ಭಾಳ ಜನ ಇದ್ದಾರೆ, ಕೊಡೋರು ಕಮ್ಮಿ ಇದ್ದಾರೆ. ಇದರಿಂದ ಏನಾಗುತ್ತೆ, ಎಷ್ಟು ಪ್ರೈಸ್ ಕೇಳಿದ್ರು ಕೊಡಕ್ಕೆ ರೆಡಿ ಇರ್ತಾರೆ. ಹಂಗೇನೆ ಈ ತರ ಡೈಲಿ ಬೈ ಸೆಲ್ ಮಾಡೋರು ಕಮ್ಮಿ ಇರೋ ಕಾರಣದಿಂದ ಶೇರ್ಸ್ ಬೇಕಂದ್ರೆ ಪ್ರೈಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ದುಡ್ಡನ್ನ ಯೂಸ್ ಮಾಡೋದೇ ಬೇಕಾಗಿಲ್ಲ ಆಪರೇಟ್ ಮಾಡೋಕ್ಕೆ. ಸ್ವಲ್ಪ ದುಡ್ಡಿದ್ದಾನೆ ಎಂಟೈರ್ ಕಂಪ್ನಿನ ಆಪರೇಟ್ ಮಾಡಬಹುದು. ಇದೇ ರೀತಿ 90% ಶೇರ್ನ ಇವರೇ ಇಟ್ಕೊಂಡಿದ್ದಾರೆ. ಯಾರು? ಈ ಚೋಡಾಂಕರು ಮತ್ತೆ ಈ ಪ್ರಮೋಟರ್ ಗ್ರೂಪ್ನವರೇ ಇಟ್ಕೊಂಡಿದ್ದಾರೆ. ಇನ್ 10% ಅಷ್ಟೇನೆ ಪಬ್ಲಿಕ್ ಹತ್ರ ಬಿಟ್ಟಿದ್ದಾರೆ. ಇಲ್ಲಿಂದ ಏನ್ ಮಾಡ್ತಾರೆ ಇವರು, ಫಸ್ಟ್ ಸ್ಟೇಜ್ ನ ಸೆಟ್ ಮಾಡ್ತಾರೆ. ಯಾಕಂದ್ರೆ ಈಗ ಜಸ್ಟ್ ಕಂಪ್ನಿ ಇದೆ, ಈ ಕಂಪ್ನಿ ಇನ್ನೂ ಜಾಸ್ತಿ ಮೇಲೋಗ್ಬೇಕು, ತುಂಬಾ ಶೇರ್ ಪ್ರೈಸ್ ಮೇಲೋಗ್ಬೇಕಂದ್ರೆ ಅದಕ್ಕೊಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕು. ವಿತೌಟ್ ಸ್ಟೋರಿ ನೀವು ಯಾವುದೇ ರೀತಿ ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. ಯಾವುದೇ ಸ್ಕ್ಯಾಮ್ ಇಂದ ನೀವು ಹೋಗಿ ಅದರಿಂದ ಒಂದು ಸ್ಟೋರಿ ಇರುತ್ತೆ. ಅದೇ ರೀತಿ ಈ ಕಂಪ್ನಿನಲ್ಲೂ ಕೂಡ ಒಂದು ಸ್ಟೋರಿ ಇದೆ. ಅದೇ ರೀತಿ 2024 ಬರೋಷ್ಟೊತ್ತಿಗೆ ಆ ಟೈಮಲ್ಲಿ ಸೆಮಿ ಕಂಡಕ್ಟರ್ ಅನ್ನೋ ಒಂದು ವರ್ಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದ್ರೆ 2020ರಲ್ಲಿ ಕೋವಿಡ್ ಬಂದಾಗ ತುಂಬಾ ಸೆಮಿ ಕಂಡಕ್ಟರ್ ಕಂಪನಿಗಳು ಲಾಕ್ ಡೌನ್ ಇಂದ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಇದರಿಂದ ಜಗತ್ತಿನಾದ್ಯಂತ ಸೆಮಿ ಕಂಡಕ್ಟರ್ ಚಿಪ್ ಶಾರ್ಟೇಜ್ ಆಗುತ್ತೆ. ಮತ್ತೆ ಇವಾಗ AI ಕೂಡ ಬರ್ತಾ ಇರೋದ್ರಿಂದ AI ಕೂಡ ಸಖತ್ತು ಸೆಮಿ ಕಂಡಕ್ಟರ್ ನ ಕನ್ಸ್ಯೂಮ್ ಮಾಡುತ್ತೆ. ಇದರಿಂದ ಸೆಮಿ ಕಂಡಕ್ಟರ್ ಡಿಮ್ಯಾಂಡ್ ತುಂಬಾ ಇರುತ್ತೆ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಕೂಡ ಸೆಮಿ ಕಂಡಕ್ಟರ್ ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರುತ್ತೆ. ಮೋದಿಜಿ 2024ರಲ್ಲಿ 76,000 ಕೋಟಿದು ಸೆಮಿ ಕಂಡಕ್ಟರ್ ಪ್ಯಾಕೇಜ್ ಅನೌನ್ಸ್ ಮಾಡ್ತಾರೆ. ಇದರಿಂದ ಮೈಕ್ರೋನ್, ಟಾಟಾ, ಫಾಕ್ಸ್ಕಾನ್ ಈ ತರ ದೊಡ್ಡ ದೊಡ್ಡ ಕಂಪನಿಗಳು ಸೆಮಿ ಕಂಡಕ್ಟರ್ ಇಂದ ಕಾಲಿಡ್ತಾ ಇರ್ತವೆ. ಅದನ್ನೇ ಥೀಮ್ ಆಗಿ ಯೂಸ್ ಮಾಡ್ಕೊಂಡು ಈ ಚೋಡಾಂಕರು ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ನ ಸಿಗಾಕ್ಸ್ತಾನೆ. ಮುಂಚೆ ಈ ಕಂಪ್ನಿ ನೇಮ್ ಬಂದ್ಬಿಟ್ಟು GD ಟ್ರೇಡಿಂಗ್ ಅಂತ ಇತ್ತು. ಅದನ್ನ ಇವನು ಫಸ್ಟ್ RRP ಸೆಮಿ ಕಂಡಕ್ಟರ್ ಅಂತ ನೇಮ್ ನ ಚೇಂಜ್ ಮಾಡ್ತಾನೆ. ಈ ನೇಮ್ ಚೇಂಜ್ ಮಾಡಿರೋ ಸೆಲೆಬ್ರೇಷನ್ ಗೆ ಮಹಾರಾಷ್ಟ್ರದಲ್ಲಿ ಇದು ಒಂದು ದೊಡ್ಡ ಪಬ್ಲಿಕ್ ಇವೆಂಟ್ ಮಾಡ್ತಾರೆ. ಆ ಪಬ್ಲಿಕ್ ಇವೆಂಟ್ ಅಲ್ಲಿ ಮಹಾರಾಷ್ಟ್ರ CM ಆಗಿರೋ ದೇವೇಂದ್ರ ಫರ್ನಾಂಡಿಸ್ ಬಂದಿರ್ತಾರೆ, ಮತ್ತೆ ಸಚಿನ್ ತೆಂಡೂಲ್ಕರ್ ಕೂಡ ಬಂದಿರ್ತಾರೆ. ಅವಾಗ ಇವ್ರ ಫಾಲೋವರ್ಸ್ ಇರ್ತಾರಲ್ಲ, ಇವರು ನ್ಯೂಸ್ ನ ಹರಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಈ ಕಂಪ್ನಿನಲ್ಲಿ ಸಚಿನ್ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಮತ್ತೆ ಈ ಕಂಪ್ನಿಗೆ ಗೌರ್ಮೆಂಟ್ ಜಮೀನ್ ಕೊಡ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ. ಮತ್ತೆ ಈ ಕಂಪ್ನಿ ಇಂಡಿಯಾದ ನೆಕ್ಸ್ಟ್ ಎನ್ವಿಡಿಯಾ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ತರ ರೂಮರ್ಸ್ ಹರಡಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ವಾಟ್ಸ್ಆಪ್ ಅಲ್ಲಿ. ಇದರಿಂದ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ನಿಧಾನಕ್ಕೆ ಸ್ಟಾಕ್ಸ್ ಅಲ್ಲಿ ಎಂಟ್ರಿ ಆಗಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕಂಪ್ನಿನೇ ಖುದ್ದು ಹೇಳಿದೆ, ಸಚಿನ್ ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ನಮ್ಗೆ ಯಾವುದೇ ರೀತಿ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಖುದ್ದು ಕಂಪ್ನಿ BSE ಫೈಲಿಂಗ್ ಅಲ್ಲಿ ಹೇಳಿದೆ. ಬಟ್ ಈ BSE ಫೈಲಿಂಗ್ ನ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಫಾಲೋ ಮಾಡ್ತಾರೆ? ಅದಲ್ಲದೆ ಸ್ಟಾಕ್ಸ್ ಮೇಲೆ ಹೋಗ್ಬೇಕಾದ್ರೆ ಈ ತರ ನೆಗೆಟಿವ್ ನ್ಯೂಸ್ ನ ಮೋಸ್ಟ್ ಆಫ್ ದಿ ಜನ ಇಗ್ನೋರ್ ಮಾಡ್ತಾರೆ. ನೋಡ್ಕೊಂಡು ಬಿಡು ಅಂತ ಇಗ್ನೋರ್ ಮಾಡ್ತಾರೆ. ಅದೇ ರೀತಿನೇ ಜನಗಳು ಹೋಗಿ ಈ ತರ ಕಂಪ್ನಿಗಳಲ್ಲಿ ಟ್ರ್ಯಾಪ್ ಆಗ್ತಾರೆ. ಏಪ್ರಿಲ್ 2024ರಲ್ಲಿ ಈ ಕಂಪ್ನಿಯ ಶೇರ್ ಪ್ರೈಸ್ 15 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಡೇನೆ ಈ ಕಂಪ್ನಿ ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ 10%. ಇದರಿಂದ ಈ ಕಂಪ್ನಿ ಶೇರ್ ಪ್ರೈಸ್ 16.5 ಆಗುತ್ತೆ. ಅದರ ನೆಕ್ಸ್ಟ್ ದಿವಸನೂ 10% ಆಗುತ್ತೆ. ಅದರಿಂದ 18 ರೂಪಾಯಿ ಆಗುತ್ತೆ. ಅಲ್ಲಿ ಮತ್ತೆ 10% ಆಗುತ್ತೆ. ಇದೇ
ರೀತಿ ಎವ್ರಿ ಡೇ ಮೇಲ್ ಹೋಗ್ತಾನೆ ಇರುತ್ತೆ. ಸುಮಾರು 149 ದಿವಸ ಅಪ್ಪರ್ ಸರ್ಕ್ಯೂಟ್ ಆಗಿದೆ ಈ ಕಂಪ್ನಿ. ಒಂದು ದಿವಸನೂ ಡೌನ್ ಆಗಿಲ್ಲ. ಎವ್ರಿ ಡೇ ಅಪ್ಪರ್ ಸರ್ಕ್ಯೂಟ್. ಈ ತರ ಆಗಕ್ಕೆ ಇನಿಷಿಯಲಿ ನೀವು ಈ ತರ ಪ್ಲಾನ್ ಸೆಟ್ ಮಾಡಿ ಫ್ರೀ ಫ್ಲೋಟ್ ನ ಕಮ್ಮಿ ಮಾಡ್ಬಿಟ್ಟು 90% ನೀವೇ ಇಟ್ಕೊಂಡಿದ್ದೀರಾ. ಫ್ರೀ ಫ್ಲೋಟ್ ಕಮ್ಮಿ ಇದೆ. ಫ್ರೀ ಫ್ಲೋಟ್ ಕಮ್ಮಿ ಇರೋದ್ರಿಂದ ಒಂದು 2-3 ಕೋಟಿ ನೀವು ಪಂಪ್ ಮಾಡಿದ್ರೆ ಮಾರ್ಕೆಟಲ್ಲಿ ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದಾಗ ನೀವು ಈ ಥರ ಸ್ಟೋರಿ ತಗೊಂಬರ್ತೀರಾ, ಏನಂದರೆ ಸೆಮಿ ಕಂಡಕ್ಟರ್ ಬೂಮ್ ಇದೆ ಅದಿದೆ ಅಂತ ಸ್ಟೋರಿ ತಗೊಂಬರ್ತೀರಾ. ಇದರಿಂದ ಮತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಎಂಟ್ರಿ ಆಗ್ತಾರೆ. ಅವ್ರು ಎಂಟ್ರಿ ಆದರೂ ಕೂಡ ಎಲ್ಲರೂ 1 ಲಕ್ಷ ಹಾಕಿದ್ರೆ 100 ಜನ ಎಂಟ್ರಿ ಆದರೆ 1 ಕೋಟಿ ರೂಪಾಯಿ ಆಯಿತು. 200 ಜನ ಎಂಟ್ರಿ ಆದರೆ 2 ಕೋಟಿ ರೂಪಾಯಿ ಆಯಿತು. ಸಡನ್ಲಿ ಪ್ರೈಸ್ ಮೇಲೋಗುತ್ತೆ. ಸಡನ್ಲಿ ಪ್ರೈಸ್ ಮೇಲೋಗಿರೋದ್ರಿಂದ ಮತ್ತೆ ಹೊಸಬ್ರು ನೋಡ್ತಾರೆ, ಓ ಇದು ಪ್ರೈಸ್ ಮೇಲೋಗ್ತಾ ಇದೆ, ಟೆಕ್ನಿಕಲಿ ಚಾರ್ಟ್ ತುಂಬ ಸ್ಟ್ರಾಂಗ್ ತೋರಿಸ್ತಾ ಇದೆ, ಇವಾಗ ಹೋಗಿ ಎಂಟ್ರಿ ಆಗಬೇಕು ಅಂತ ಅವರು ಬಂದು ಎಂಟ್ರಿ ಆಗ್ತಾರೆ. ಮತ್ತೆ ಪ್ರೈಸ್ ಮೇಲೋಗುತ್ತೆ. ಮತ್ತೆ ಪ್ರೈಸ್ ಮೇಲೋಗಿರೋದು ನೋಡಿ ಇನ್ನು ಸುತ್ತಮುತ್ತದವ್ರು ಬರ್ತಾರೆ. ಇದೇ ರೀತಿ ಪ್ರೈಸ್ ಮೇಲೋಗಿ 11,700 ರೂಪಾಯಿಗೆ ಟಚ್ ಆಗುತ್ತೆ ನೆಕ್ಸ್ಟ್ 19 ತಿಂಗಳಲ್ಲಿ. ಈ ಪ್ರೈಸ್ ಮ್ಯಾನಿಪುಲೇಷನ್ನ ಇಲ್ಲಿ ಮಾತ್ರ ಮಾಡಲ್ಲ, ಎಲ್ಲ ಕಡೆನೂ ಮಾಡ್ತಾರಲ್ವಾ. ಒಂದ್ಸಲ ತೂರ್ದಾಲ್ದು ಪ್ರೈಸ್ ಮ್ಯಾನಿಪುಲೇಷನ್ ಮಾಡಿದ್ರು ಅಂದರೆ ಎಲ್ಲ ತಗೊಂಡೋಗಿ ಸ್ಟೋರ್ ಮಾಡ್ಕೊಂಡ್ಬಿಡ್ತಾರೆ ಇವರು ಡೀಲರ್ಗಳು ಮತ್ತು ಇವರೆಲ್ಲನೂ. ಮಾರ್ಕೆಟಲ್ಲಿ ತುಂಬ ಕಮ್ಮಿ ಅಮೌಂಟ್ನ ಬಿಡ್ತಾರೆ ತೂರ್ದಾಲು. ಮಾರ್ಕೆಟಲ್ಲಿ ಕಮ್ಮಿ ಇರೋದ್ರಿಂದ ಆಟೋಮೆಟಿಕ್ಲಿ ಜನಗಳಿಗೆ ತೂರ್ದಾಲ್ ಬೇಕೇ ಬೇಕು ಇದಕ್ಕೆ. ಅವಾಗ ಏನಾಗುತ್ತೆ, ಪ್ರೈಸ್ ಸಡನ್ಲಿ ರೈಸ್ ಆಗುತ್ತೆ. 300 ರೂಪಾಯಿ ಕೆಜಿಗೆಲ್ಲ ಹೋಗಿತ್ತು. ಅದೇ ರೀತಿ ಸಿಲಿಂಡರ್ ಮಾಡ್ತಿದಾರಲ್ಲ ಇವಾಗ, ಅದು ಹಂಗೆ ತಾನೆ. ಇದೇ ಸಿಲಿಂಡರ್ ಬಟ್ ಎಲ್ಲರಿಗೂ ಕೊಡ್ತಾ ಇಲ್ಲ, ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಫಿಯರ್ ಏನು ಮಾಡುತ್ತೆ, ಪ್ರೈಸ್ ಜಾಸ್ತಿ ಕೊಟ್ಟು ತಗೊಳಕ್ಕೂ ರೆಡಿ ಇರ್ತಾರೆ ಜನ. ಹಿಂಗೇನೆ ನೀವು ಯಾವಾಗ ಸಪ್ಲೈನ ಕಮ್ಮಿ ಮಾಡ್ಬಿಡ್ತೀರಾ, ಸ್ವಲ್ಪ ಡಿಮ್ಯಾಂಡ್ ಬಂದ್ರು ಕೂಡ ಪ್ರೈಸ್ ಸ್ಕೈ ರಾಕೆಟ್ ಆಗ್ಬಿಡುತ್ತೆ. ಸೆಬಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರೋದೇನಂದ್ರೆ ಇವರೇ ಇನಿಷಿಯಲಿ ಬೈ ಸೆಲ್ ಮಾಡ್ಕೊಂಡಿದ್ದಾರೆ. ಇವರೊಂದು 4 ಜನ ಒಂದು 3 ಕಂಪ್ನಿ ಸೇರ್ಕೊಂಡು ನೀನು ಸೆಲ್ ಮಾಡು ನಾನು ಬೈ ಮಾಡ್ತೀನಿ, ನಾನು ಬೈ ಮಾಡ್ತೀನಿ ನೀನು ಸೆಲ್ ಮಾಡು, ಇದೇ ರೀತಿ ಇವರೇ ಬೈ ಸೆಲ್ ಮಾಡ್ಕೊಂಡು ಪ್ರೈಸ್ನ ಮೇಲ್ ತಗೊಂಡೋಗಿದ್ದಾರೆ. ಇದರಲ್ಲಿ ಈ 3 ಟ್ರೇಡಿಂಗ್ ಕಂಪ್ನಿಗಳು ಇನ್ವಾಲ್ವ್ ಆಗಿದ್ದಾವೆ. ಅದರಲ್ಲಿ ಮೊದಲನೇ ಕಂಪ್ನಿ ನೇಮ್ ಬಂದು ಮಲ್ಟಿಪ್ಲೇಯರ್ ಅಂತ, ಎರಡನೇದು ಪೇಸ್ ಅಂತ, ಇನ್ನೊಂದು ನಿಯೋ ಅಪೆಕ್ಸ್ ಅಂತ. ಇವರು 3 ಜನ ಸೇರ್ಕೊಂಡು ಪ್ರೈಸ್ ಡಿಸೈಡ್ ಮಾಡ್ತಿರ್ತಾರೆ. ಇವತ್ತು ನಾನು ಇಷ್ಟು ಪ್ರೈಸ್ ಮೇಲೆ ತಗೊಂಡೋಗ್ತೀನಿ, ನಾಳೆ ಇಷ್ಟಕ್ಕೆ ತಗೊಂಡೋಗ್ತೀನಿ ಅಂತ ಇವರೇ ಪ್ರೈಸ್ ಡಿಸೈಡ್ ಮಾಡ್ತಿರ್ತಾರೆ. ಇದರಿಂದನೇ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ. ಮತ್ತೆ ಈ 3 ಜನ ಮೇನ್ ಅಷ್ಟೇನೆ, ಇದರಿಂದ 39 ಈ ತರ ಎಂಟಿಟಿಗಳು ಇರ್ತವೆ. ಎಲ್ಲಾನು ಕೂಡ ಡಿಫ್ರೆಂಟ್ ನೇಮು, ಡಿಫ್ರೆಂಟ್ ಅಕೌಂಟ್. ಯಾಕಂದ್ರೆ ಸೆಬಿಗೆ ಅನುಮಾನ ಬರಬಾರ್ದು ಅಂತ. ಒಂದೇ ಅಕೌಂಟ್ ಅಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಸೆಬಿಗೆ ಅನುಮಾನ ಬರುತ್ತೆ, ಹಿಡಿಯುತ್ತೆ. ಈ ಡಿಫ್ರೆಂಟ್ ನೇಮ್ ಅಂದ್ರೆ ಅನ್ಕೊಳುತ್ತೆ ಸೆಬಿ ಮೇ ಬಿ ರಿಯಲ್ ಇರ್ಬೋದು ಇದು ಟ್ರಾನ್ಸಾಕ್ಷನ್, ಜನಗಳೇ ಬೈ ಮಾಡ್ತಾ ಇರ್ಬೋದು ಅಂತ ಸೆಬಿ ಅನ್ಕೊಳುತ್ತೆ. ಇಲ್ಲ ಅಂದ್ರೆ ಸೆಬಿ ಗೊತ್ತಾಗ್ಬಿಡುತ್ತೆ ಇದು ಯಾವ್ದೋ ಪಂಪ್ ಅಂಡ್ ಡಂಪ್ ಸ್ಕೀಮ್ ಅಂತ. ಪಂಪ್ ಮಾಡ್ಬಿಟ್ಟು ಮೇಲೋಗಿ ಇವ್ರು ಸೆಲ್ ಮಾಡ್ತಾರೆ. ಈ ತರ ಮುಂಚೆಯಿಂದನೂ ಮಾಡ್ತಾ ಬಂದಿದ್ದಾರೆ. ಬಟ್ ಎವ್ರಿ ಟೈಮ್ ಇವರು ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ ಈ ತರ ಹೆಂಗ್ ಮಾಡೋದು ಅಂತ. ಬಟ್ ಎಲ್ಲಾದ್ರಿಂದ ಕೂಡ ಈ ತರದ್ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಏನಂದ್ರೆ ವಿತೌಟ್ ಎನಿ ಫಂಡಮೆಂಟಲ್ಲು ಪ್ರೈಸ್ ರೈಸ್ ಆಗ್ತಾ ಇರುತ್ತೆ. ಇದರಲ್ಲಿ ನಿಜವಾಗ್ಲೂ ದುಡ್ಡು ಕಳ್ಕೊಳೋದು ಯಾರಂದರೆ ನಿಮ್ಮಂಥ ಜನಗಳೇ. ಯಾಕಂದರೆ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಿರೋರು, ನಮ್ಮ ಚಾನಲ್ ನೋಡೋರ್ಗಾದ್ರೂ ಗೊತ್ತಿರುತ್ತೆ ಫಂಡಮೆಂಟಲ್ ಏನಂತ. ನೀವು ಜಾಸ್ತಿ ಇಂಟರ್ನೆಟ್ಟಲ್ಲಿ ನೋಡಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರೆಲ್ಲ ನೋಡಿ, ಎಲ್ಲರೂ ಟೆಕ್ನಿಕಲ್ಲು ಪ್ರೈಸ್ ಮೇಲೆ ಹೋಗ್ತಾ ಇದ್ದಾರೆ, ಅದರಿಂದ ಹೋಗೋರು ಇದೇ ರೀತಿ ಇರ್ತಾರೆ. ಅದರಿಂದ ಫಂಡಮೆಂಟಲ್ ಇದೆಯೋ ಇಲ್ಲೋ ಗೊತ್ತೇ ಆಗಲ್ಲ ಅವ್ರಿಗೆ. ಅವ್ರೇನು ನೋಡ್ತಾರೆ, ಪ್ರೈಸ್ ನೋಡ್ತಾರೆ. ಪ್ರೈಸ್ ಮೇಲೆ ಹೋಗ್ತಾ ಇದ್ರೆ ಒಳ್ಳೆ ಕಂಪ್ನಿ, ಪ್ರೈಸ್ ಕೆಳಗೆ ಬರ್ತಾ ಇದ್ರೆ ಕೆಟ್ಟ ಕಂಪ್ನಿ. ಯಾಕಂದರೆ ಸಿಂಪಲ್ ಆಗಿ ತಗೊಳ್ಳಿ, ಯಾವುದೋ ಒಂದು ಸೈಟ್ ಮೇಲೆ ಹೋಗ್ತಾ ಇದೆ, ಜಮೀನ್ ಮೇಲೆ ಹೋಗ್ತಾ ಇದೆ ಅಂದರೆ ಫಂಡಮೆಂಟಲ್ ನೋಡ್ತಾರ ಯಾರಾದರೂ, ಯಾಕೆ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ. ಜಮೀನ್ ಏನಾದರೂ ಇದ್ದಕ್ಕಿದ್ದಂಗೆ 1 ಲಕ್ಷ ರೂಪಾಯಿ ಇರೋ ಜಮೀನು 50 ಲಕ್ಷ ರೂಪಾಯಿ ಎಕರೆ ಆಗಿದೆ ಅಂದರೆ ಇದರಿಂದ ಫಂಡಮೆಂಟಲ್ ಏನಿದೆ ಅಂತ ಯಾರಾದರೂ ನೋಡಿದಾರ ಇದುವರೆಗೂ? ಪ್ರೈಸ್ ಮೇಲೆ ಹೋಗ್ತಾ ಇದೆ, ಇನ್ನೂ ಮೇಲೆ ಹೋಗುತ್ತೆ. ಎಲ್ಲರಿಗೂ ನಾಳೆ ಅಗ್ರಿಕಲ್ಚರ್ ಮಾಡೋ ಆಸೆ ಬರುತ್ತೆ, ಅದಕ್ಕೆಲ್ಲ ಮೇಲೆ ಹೋಗ್ತಾ ಇದೆ ಅಂತ. ಅಗ್ರಿಕಲ್ಚರ್ ಮಾಡೋರು ಬಿಟ್ಟು ಇವ್ರಿಗೆ ಸೆಲ್ ಮಾಡ್ತಾ ಇದ್ದಾರೆ. ಇವ್ರು ಅಗ್ರಿಕಲ್ಚರ್ ಮಾಡ್ತಾರಂತ, ಹೊಸ್ದಾಗಿ ತಂಡಿರ್ತಾರಲ್ಲ ಅವ್ರು ಅಗ್ರಿಕಲ್ಚರ್ ಮಾಡ್ತಾರಂತ, ಇದಕ್ಕೆ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ. ಹಿಂಗೆ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಜನ ಅಲ್ಲಿ ಲಾಜಿಕ್ ಯೋಚನೆ ಮಾಡಲ್ಲ, ತಲೆ ಉಪಯೋಗಿಸಲ್ಲ. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ರಿಯಲ್ ಆಗಿ ದುಡ್ಡು ಕಳ್ಕೊಳೋದು ಯಾರಂದ್ರೆ ಎಮೋಷನಲಿ ತಗೊಂಡೋಗಿ ದುಡ್ಡು ಇನ್ವೆಸ್ಟ್ ಮಾಡ್ತಾರಲ್ಲ ಅವರೇನೆ. ಮತ್ತೆ ಇದರಲ್ಲಿ ಸೆಬಿ ಇನ್ವಾಲ್ವ್ ಆಗಿ ಇಂಟರ್ನೇಮ್ ಆರ್ಡರ್ ಕೊಡುತ್ತೆ. ಏನಂದರೆ ಇದೇನು ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಪ್ರೈಸ್ ಮೇಲೆ ಹೋಗ್ತಾ ಇದೆಯಲ್ಲ, ಇದು ಯಾವುದೇ ರೀತಿ ಫಂಡಮೆಂಟಲ್ ಇಲ್ದಂಗೆ, ಯಾವುದೇ ರೀತಿ ರಿಯಾಲಿಟಿ ಇಲ್ದಂಗೆ ಪ್ರೈಸ್ ಮೇಲೆ ಹೋಗ್ತಾ ಇದೆ. ಇದನ್ನು ಮ್ಯಾನಿಪ್ಯುಲೇಷನ್ ಅಂತ ಸೆಬಿ ಕನ್ಸಿಡರ್ ಮಾಡಿ ಸೆಬಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ವೆಸ್ಟಿಗೇಷನಲ್ಲಿ ಇದೆಲ್ಲ ಗೊತ್ತಾಗುತ್ತೆ. 39 ಎಂಟಿಟಿಗಳು ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಈ 3 ಮಲ್ಟಿಪ್ಲೇಯರು, ಪೇಸು, ನಿಯೋ ಅಪೆಕ್ಸು, ಮತ್ತೆ ಈ ಕಂಪ್ನಿಯ ಪ್ರಮೋಟರ್ಗಳು ಇರಾ ಮಿಶ್ರಾ, ಸುಮಿತಾ ಮಿಶ್ರಾ, ರಮೇಶ್ ಮಿಶ್ರಾ, ಮತ್ತೆ ಕೀ ಆಪರೇಟರ್ಗಳು ಚೇತನ್ ಶಾ, ಬ್ರಾವಿನ್ ಮೆಹರಾ, ನಿಖಿಲ್ ಗುಪ್ತಾ, ಅತುಲ್ ಗೋಯಲ್ ಮತ್ತೆ ರಾಜೇಂದ್ರ ಚೋಡಾಣ್ಕರ್. ಇವರೆಲ್ಲರಿಗೂ ಸೆಬಿ ಆಕ್ಷನ್ ತಗೊಂಡಿದೆ. ಈಗ ಇವ್ರು ಏನು ಮಾಡಿದಾರಲ್ಲ, ಇಷ್ಟು ದಿವಸ ಏನು ಮೇಲ್ ತಗೊಂಡೋಗಿದಾರಲ್ಲ, ಅದು ಯಾವುದು ಇವ್ರಿಗೆ ಯೂಸ್ ಆಗಲ್ಲ. ಯಾಕಂದ್ರೆ ಇವ್ರ ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ, ಮತ್ತೆ ಇವ್ರ ಡಿಮ್ಯಾಟ್ ಅಕೌಂಟ್ ಫ್ರೀಸ್ ಆಗಿದೆ. ಇವ್ರ ಇನ್ಮೇಲಿಂದ ಏನೂ ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಕೈ ಹಾಕೋಕ್ಕಾಗಲ್ಲ, ಅದರಿಂದ 1 ರೂಪಾಯಿನೂ ವಾಪಸ್ ತಗೊಳಕ್ಕಾಗಲ್ಲ. ಸೆಬಿ ಕಂಪ್ಲೀಟ್ಲಿ ಫ್ರೀಸ್ ಮಾಡಾಕ್ಬಿಟ್ಟಿದೆ. ಅದೇ ರೀತಿ ಈಗ ಜನಗಳು ಯಾರು ಇನ್ವೆಸ್ಟ್ ಮಾಡಿದಾರಲ್ಲ ಇದರಲ್ಲಿ, ಅವ್ರಿಗೆ ಈ ದುಡ್ಡು ವಾಪಸ್ ಸಿಗುತ್ತೆ. ಅಂದರೆ ಅವ್ರು ಏನು ಇನ್ವೆಸ್ಟ್ ಮಾಡಿದಾರಲ್ಲ, ಶೇರ್ ಸೆಲ್ ಮಾಡೋಕ್ಕಾಗುತ್ತೆ? ಶೇರ್ ಸೆಲ್ ಮಾಡೋಕ್ಕೆ ಆಗ್ತಿಲ್ಲ. ನೀವೇ ನೋಡ್ಬೋದು, ಇವತ್ತು 9,000 ರೂಪಾಯಿ ಪ್ರೈಸ್ ಇದೆ, ಸೆಲ್ ಮಾಡಿ ನೋಡೋಣ ಆಗಲ್ಲ. ಯಾಕಂದರೆ ಡೈಲಿ ಲೋವರ್ ಸರ್ಕ್ಯೂಟ್ ಆಗ್ತಾ ಇದೆ, ಅಲ್ಲಿ ಯಾರು
ಬೈ ಮಾಡೋರೇ ಬರಲ್ಲ ಇಂಥ ಟೈಮಲ್ಲಿ. ಯಾರು ಬೈ ಮಾಡಕ್ ಬರ್ತಾರೆ? ಈ ಥರ 9,000 ರೂಪಾಯಿ ಶೇರ್ ಪ್ರೈಸ್, ಫೇಕ್ ಫ್ರೆಶ್ ಶೇರ್ ಪ್ರೈಸ್ನ ನೀವು ಅದನ್ನ ಹೋಗಿ ಸೆಲ್ ಮಾಡಕ್ ಹೋದ್ರೆ ಯಾರು ಬೈ ಮಾಡಕ್ ಬರ್ತಾರೆ? ಯಾರು ಬೈ ಮಾಡಕ್ ಬರಲ್ಲ. ಮತ್ತೆ ಈ ಕಂಪ್ನಿ ವ್ಯಾಲ್ಯೂ ಝೀರೋ. ಅದು ಇದನ್ನ ಯಾರು 5 ರೂಪಾಯಿ ಕೊಟ್ಟರು ತಗೊಳಲ್ಲ. ನೆಕ್ಸ್ಟ್ ಅದು 5 ರೂಪಾಯಿಗೂ ಬೆಲೆ ಬಾಳಲ್ಲ ಕಂಪ್ನಿ ಶೇರ್. ಈಗ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರೋ ಅವ್ರ ದುಡ್ಡೆಲ್ಲ ಹೋಯ್ತು. ನೀವ್ ಹೇಳ್ಬೋದು ಸೆಬಿ ಏನ್ ಮಾಡ್ತಾ ಇತ್ತು, ಸೆಬಿ ಕಂಡಿಡಿಯಕ್ಕಾಗಲಿಲ್ವಾ? ಸೆಬಿ ಎಲ್ಲಾನು ಮಾಡಕ್ಕಾಗತ್ತಾ? ಸೆಬಿ ಬಂದ್ಬಿಟ್ಟು ಮುಂಚೆನೆ ಸೆಬಿ ದೇವ್ರ ಮುಂಚೆ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಗೊತ್ತಾಗಕ್ಕೆ ಪ್ರಾಬ್ಲಮ್ ಆದ್ಮೇಲೆ ಬರೋದು ಪೊಲೀಸರು. ಪ್ರಾಬ್ಲಮ್ಗಿನ್ನ ಮುಂಚೆನೆ ಹೆಂಗ್ ಗೊತ್ತಾಗುತ್ತೆ ಇದೇ ಆಗ್ತಾ ಇದೆ ಅದೇ ಆಗ್ತಾ ಇದೆ ಅಂತ? ಅದನ್ನ ನಾವು ಸರಿಪಡಿಸ್ಕೊಬೇಕು, ನಾವು ನೋಡಬೇಕು. ನಮಗೆ ದೇವ್ರ ಒಂಚೂರು ಬುದ್ಧಿ ಅಂತ ಕೊಟ್ಟಿದ್ದಾನೆ. ಮೇ ಬಿ ಇವ್ರಿಗೆ ಈ ತರ ಆಕ್ಷನ್ ತಗೊಳೋದ್ರಿಂದ ನೆಕ್ಸ್ಟ್ ಟೈಮ್ ಬರೋರು ಹುಷಾರಾಗಿರ್ಬೋದು, ನೆಕ್ಸ್ಟ್ ಟೈಮ್ ಈ ತರ ಆಗ್ದಲೇ ಇರ್ದಂಗೆ ಇರ್ಬೋದು. ಬಟ್ ಅದು ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ ಅನ್ನಕ್ಕೆ. ನೀವು ಇಲ್ಲೆಲ್ಲ ಹರ್ಷದ್ ಮೆಹ್ತಾ ಟೈಮಲ್ಲಿಂದ ನೋಡಿ ಇದೇ ರೀತಿನೇ ಆಗ್ತಾ ಇರೋದು. ಹರ್ಷದ್ ಮೆಹ್ತಾ 100 ರೂಪಾಯಿ ಇರೋ ACC ಶೇರ್ ಪ್ರೈಸ್ ನ 10,000 ರೂಪಾಯಿಗೆ ತಗೊಂಡೋಗ್ತಾನೆ. ACC ನಲ್ಲಿ ಅಂತ ಫಂಡಮೆಂಟಲ್ ಏನು ಚೇಂಜ್ ಆಗಿರಲ್ಲ. 10,000 ರೂಪಾಯಿಗೆ ತಗೊಂಡೋಗ್ತಾನೆ ಜಸ್ಟ್ 8 ರಿಂದ 10 ತಿಂಗಳಲ್ಲಿ. ಆ ಹರ್ಷದ್ ಮೆಹ್ತಾ ಟೈಮಲ್ಲಿ ದುಡ್ಡು ಹಾಕಿರೋರು ಕಳ್ಕೊಂಡಿರೋರೆಲ್ಲಾನು ಈ ತರದವ್ರೇನೆ. ಅಂದ್ರೆ ಪ್ರೈಸ್ ಮೇಲೋಗ್ತಾ ಇದೆ ತಗೊಂಡೋಗಿ ಇನ್ವೆಸ್ಟ್ ಮಾಡುವಂತ ಏನು ಅರ್ಥ ಮಾಡ್ಕೊಂಡಲ್ಲೇ ಮಾಡೋ ಎಲ್ಲರೂ ಕೂಡ ಸಿಗಾಕಂತಾರೆ. ಅದಕ್ಕೆ ಯಾವ ಸೆಬಿ ಅಲ್ಲ, ಖುದ್ದು ದೇವ್ರು ಬಂದ್ರು ಇವ್ರನ್ನ ಕಾಪಾಡಕ್ಕಾಗಲ್ಲ. ಈ ತರ ಸ್ಕ್ಯಾಮ್ಗಳು ಯಾವಾಗ್ಲೂ ಆಗ್ತಾನೆ ಇರ್ತವೆ. ಜಾಸ್ತಿ ಯಾರಿಗೆ ಈ ತರ ಸ್ಕ್ಯಾಮ್ ಆಗುತ್ತೆ ಅಂದ್ರೆ ಅತಿ ಆಸೆ ಪಡೋರಿಗೆ. ಅತಿ ಆಸೆ ಪಡೋರು ಯಾವತ್ತೂ ರಿಯಾಲಿಟಿನ ಅರ್ಥ ಮಾಡ್ಕೊಳಲ್ಲ. 100%, 200%, 1000% ರಿಟರ್ನ್ ಬೇಕು ಅಂತ ಯಾವ್ದಾವ್ದೋ ಕಿತ್ತೋಗಿರೋ ಕಂಪ್ನಿನಲ್ಲೆಲ್ಲ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಪೆನ್ನಿ ಸ್ಟಾಕ್ಸ್ ಅಲ್ಲೆಲ್ಲ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಇಂಥವ್ರೇನೆ ಇಂಥ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂತಾರೆ. ಅದೇ ರೀತಿ ನಾನು ಇನ್ನೊಂದು ಕಂಪ್ನಿ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ಕಂಪ್ನಿನೂ ಇದೇ ರೀತಿ ಮಾಡಿತ್ತು. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ದ್ರೋಣಾಚಾರ್ಯ ಏರಿಯಲ್ ಇನೋವೇಷನ್ ಅಂತ. ಆ ವಿಡಿಯೋನು ಒಂದ್ಸಲ ಚೆಕ್ ಮಾಡಿ ನೋಡಿ. ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಮೋಸ್ಟ್ ಆಫ್ ದಿ ಸ್ಕ್ಯಾಮ್ಗಳಲ್ಲಿ. ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಜನ ಯಾವ ರೀತಿ ನಮ್ಮನ್ನು ಸ್ಕ್ಯಾಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಮತ್ತೆ ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಹಾಯ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.